ಓಂ ಸಾಯಿರಾಮ್. ಸಾಯಿ ಕೃಪೆ ಚಾನಲ್ಗೆ ಸುಸ್ವಾಗತ. ಇಲ್ಲಿ ನಾವು ಸಾಯಿಬಾಬಾರ ಪವಾಡದ ಕಥೆಗಳನ್ನು ಮತ್ತು ಆಶೀರ್ವಾದಗಳನ್ನು ಹಾಗೂ ನಿಮ್ಮ ಜೀವನಕ್ಕೆ ಬಾಬಾರ ಸಂದೇಶಗಳನ್ನು ತಲುಪಿಸುತ್ತೇವೆ. ಪ್ರತಿದಿನವೂ ಬಾಬಾರ ಸಂದೇಶಗಳನ್ನು ಮತ್ತು ಪವಾಡಗಳನ್ನು ಪಡೆಯಲು ಈಗಲೇ ನಮ್ಮ ಸಾಯಿ ಕೃಪೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಂದು ಶ್ರೀ ಸಾಯಿ ಬಾಬಾರವರ ಶ್ರದ್ಧಾ ಮತ್ತು ಸಬೂರಿ. ಶ್ರದ್ಧಾ ಎಂದರೆ ನಂಬಿಕೆ, ಸಬೂರಿ ಎಂದರೆ ತಾಳ್ಮೆ. ಇದನ್ನು ಒಳಗೊಂಡಿರುವ ಬಾಬಾರವರ ಒಂದು ಶಕ್ತಿಯುತ ಕಥೆಯನ್ನು ಹಂಚಿಕೊಳ್ಳುತ್ತಿದ್ದೇನೆ. ಒಮ್ಮೆ ಒಬ್ಬ ಭಕ್ತನು ಕಣ್ಣೀರಿನೊಂದಿಗೆ ಬಾಬಾರವರ ಬಳಿಗೆ ಬಂದು ಹೀಗೆ ಹೇಳಿದನು: ಬಾಬಾ, ನಾನು ಇಷ್ಟು ದಿನ ನನ್ನ ಕಷ್ಟಗಳ ಬಗ್ಗೆ ಪ್ರಾರ್ಥಿಸಿದ್ದೇನೆ, ಆದರೂ ಸಹ ನನ್ನ ಸಮಸ್ಯೆಗಳು ಏಕೆ ಕೊನೆಗೊಳ್ಳುತ್ತಿಲ್ಲ ಎಂದು ಪ್ರಶ್ನಿಸಿದನು. ಆಗ ಬಾಬಾ ಮುಗುಳ್ನಗುತ್ತಾ ಹೀಗೆ ಹೇಳಿದರು: ಮಗು, ನೀನು ಬೀಜವನ್ನು ಬಿತ್ತಿದ್ದಾಗ ಅದು ಬೆಳೆಯುತ್ತಿದೆಯೋ ಇಲ್ಲವೋ ಎಂದು ನೋಡಲು ಪ್ರತಿದಿನ ಅದನ್ನು ಅಗೆಯುತ್ತೀಯಾ? ಇಲ್ಲ ನೀನು ಅದಕ್ಕೆ ನೀರು ಹಾಕಿ ಕಾಯುತ್ತೀಯಾ? ನಿಮ್ಮ ಪ್ರಾರ್ಥನೆಗಳು ಬೀಜಗಳಂತೆ. ನಂಬಿಕೆಯನ್ನು ಇಟ್ಟುಕೊಳ್ಳಿ, ತಾಳ್ಮೆಯನ್ನು ಇಟ್ಟುಕೊಳ್ಳಿ, ಫಲ ಖಂಡಿತವಾಗಿಯೂ ಬಂದೇ ಬರುತ್ತದೆ ಎಂದು ಉತ್ತರಿಸುತ್ತಾರೆ. ಈ ಸರಳ ಸಂದೇಶವು ನೆನಪಿಸುತ್ತದೆ: ಬಾಬಾರವರ ಸಮಯವನ್ನು ನಂಬಿರಿ, ತಾಳ್ಮೆಯಿಂದಿರಿ, ಏಕೆಂದರೆ ವಿಳಂಬವು ಎಂದಿಗೂ ನಿರಾಕರಣೆಯಲ್ಲ. ನೀವು ಯಾವುದಕ್ಕಾಗಿ ಕಾಯುತ್ತಿದ್ದೀರೋ, ಕೆಲಸ, ಆರೋಗ್ಯ, ಸಂತೋಷ, ಹಣ, ಶಾಂತಿ, ಅದು ಈಗಾಗಲೇ ನಿಮ್ಮ ದಾರಿಯಲ್ಲಿದೆ. ಈ ಶ್ರದ್ಧಾ ಸಬೂರಿಯ ಸಣ್ಣ ಕಥೆಯು ನಿಮ್ಮ ಮನಸ್ಸು ಮುಟ್ಟಿದ್ದರೆ ಓಂ ಸಾಯಿರಾಮ್ ಎಂದು ಕಮೆಂಟ್ ಮಾಡಿ ಹಾಗೂ ಲೈಕ್ ಮಾಡಿ. ಮತ್ತು ಪ್ರತಿದಿನದ ಇದೇ ರೀತಿಯ ಸಾಯಿಬಾಬಾರ ಸತ್ಯ ಕಥೆಗಳನ್ನು ಹಾಗೂ ನಿಮ್ಮ ಜೀವನಕ್ಕೆ ಅವರ ಸಂದೇಶಗಳನ್ನು, ಮಾರ್ಗದರ್ಶನವನ್ನು ಪಡೆಯಲು ಈಗಲೇ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.